ಎಲ್ಲರಿಗೂ ನಮಸ್ಕಾರ. ಜೈ ಗುರುದೇವ್. ನನ್ನ ಹೆಸರು ಸುರೇಖಾ ಅಂತ. ನಾವು ಒಂದು ಗೃಹಿಣಿ, ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಾನು ಯೋಗಕ್ಕೆ ಬಂದಿರೋದು ನನ್ನ ಮಗನಿಂದ. ಮಗ ಅಂದರೆ ಪ್ರಜ್ವಲ್, ಇವನಿಂದ ಬಂದೆ. ಇವನು ಚಿಕ್ಕವನಿದ್ದಾಗ ಎಲ್ಲ ನಿಧಾನ, ಇವನು ನಡೆಯೋದು ನಿಧಾನ, ಮಾತಾಡೋದು ನಿಧಾನ, ಎಲ್ಲ ನಿಧಾನ. ಏನು ಹೇಳಿದ್ರು ಮಾಡ್ತಾ ಇರಲಿಲ್ಲ. ಅದರಿಂದ ನಾನು ಇವನು ಯೋಗಕ್ಕೆ ಸೇರಿಸಿ, ಇದರಿಂದ ಅವನಿಂದ ನಾನು ಬಂದೆ ಯೋಗಕ್ಕೆ. ಯೋಗದಿಂದ ಆಗಿರೋದು ಲಾಭಗಳು ಅಂದರೆ ನಮಗೆ ಜಾಸ್ತಿ ಯಾವಾಗಲೂ ಮನೆಯಲ್ಲಿದ್ದಾಗ ಆಯಾಸ ಆಗೋದಂದರೆ ಬೆಳಿಗ್ಗೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ, ಏನು ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮಲ್ಗೋಣ ಅನ್ನಿಸ್ತಾ ಇತ್ತು. ಎದ್ಬಿಟ್ಟು ಏನು ಕೆಲಸ ಮಾಡೋಕ್ಕೂ ಆಸೆ ಇರ್ತಾ ಇರಲಿಲ್ಲ, ಆಸಕ್ತಿನೂ ಬರ್ತಾ ಇರಲಿಲ್ಲ. ಏನೋ ಒಂದು ಸ್ವಲ್ಪ ಟೀ ಕುಡಿಯೋಣ, ಮಾಡೋಣ ಅನ್ನೋದು, ಒಂದು ಅರ್ಧ ಗಂಟೆ ಬಿಡೋದು, ಮತ್ತೆ ಮಾಡೋದು, ಅದೇ ಥರ ದಿನ ಇಡೀ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಯೋಗಕ್ಕೆ ಬಂದಮೇಲೆ ಒಂದು ಉಲ್ಲಾಸ ಬರುತ್ತೆ, ಮಾಡಬೇಕು ಅನ್ನೋದು, ಹೇಳ್ಬೇಕು ನಾನು ಏನೋ ಮಾಡಬಲ್ಲೆ ಅನ್ನೋದು, ಆ ಥರ ಎಲ್ಲ ಉಲ್ಲಾಸ ಬರುತ್ತೆ. ಅದರಿಂದ ನಮ್ಮ ಮಗನು ಚೆನ್ನಾಗಿದ್ದಾನೆ, ಯೋಗದಿಂದ ಚೆನ್ನಾಗಿ ಮಾತಾಡ್ತಾನೆ. ಇವನಿಗೆ ಮೊದಲು ತೊದಲು ನುಡಿ ಇತ್ತು, ಇವಾಗಿಲ್ಲ. ಒಂದೊಂದಾಗೆ ಮಾತಾಡೋಕೆ ಕಲಿತಿದ್ದಾನೆ, ಆಡ್ತಾನೂ ಇದ್ದಾನೆ, ಚೆನ್ನಾಗೂ ಇದ್ದಾನೆ. ಸ್ಕೂಲ್ಗೆ ಹೋಗ್ತಾನೆ, ಯೋಗಕ್ಕೆ ಬರ್ತಾನೆ, ಯೋಗ ಮಾಡ್ತಾನೆ. ಯೋಗಕ್ಕೆ ಬರೋದ್ರಿಂದ ಇವನು ಬೆಳವಣಿಗೆನೇ ಆಗ್ತಾ ಇದ್ದಾನೆ. ಮೊದಲು 3 ವರ್ಷದ ಮಗು ಅಂದರೆ ಯಾರೂ ನಂಬ್ತಾ ಇರಲಿಲ್ಲ. ಇವಾಗ 7 ವರ್ಷದ ಮಗು ಅಂದರೆ ಎದ್ದು ಓಡಾಡಂಗೆ ಆಗಿದ್ದಾನೆ. ಅದರಿಂದ ತುಂಬ ಸಂತೋಷ ಆಗುತ್ತೆ ನನಗೆ, ತುಂಬ ಅಂದರೆ ತುಂಬ ಸಂತೋಷ, ಹೇಳೋಕ್ಕಾಗದೇ ಇರೋಷ್ಟು ಸಂತೋಷ ಆಗುತ್ತೆ ಅಷ್ಟೇ. ನಮ್ಮ ಮನೇಲಿ ಎಲ್ಲರೂ ಯೋಗ ಮಾಡ್ತೀವಿ. ನಾವು ನಮ್ಮದು 3 ಜನ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಯೋಗ ಮಾಡ್ತೀವಿ. ನಮಸ್ಕಾರ.